ಎಸ್ಐಟಿಗೆ ದೂರು ಕೊಟ್ಟಿದ್ದ ಸುಜಾತ ಭಟ್ ಸುಳ್ಳು ಬಹಿರಂಗ ಆಗಿದೆ. ಯಾರದ್ದೋ ಮಗಳು ಇನ್ಯಾರದ್ದೋ ಸೊಸೆಯ ಫೋಟೋ, ಸತ್ತ ಮಹಿಳೆಯ ಫೋಟೋವನ್ನ ಕೊಟ್ಟು ಕಾಗೆ ಹಾರಿಸಿದ್ದ ಸುಜಾತ ನಿಜ ಬಣ್ಣ ಬಯಲಾಗಿದೆ. ಸುಳ್ಳಿನ ಕಂತೆಯೇ ಸೃಷ್ಟಿಯಾಗಿದೆ. ಇಲ್ಲಿ ಒಂದು ಸುಳ್ಳು, ಅದನ್ನ ಮರೆಮಾಚೋದಕ್ಕೆ ಮತ್ತೊಂದು ಸುಳ್ಳು, ಅದನ್ನ ಮರೆಮಾಚೋದಕ್ಕೆ ಇನ್ನೊಂದು ಸುಳ್ಳು. ಸುಳ್ಳಿನ ಕಂತೆಯನ್ನ ಕಟ್ಟಿದ್ರು. ಈ ಮೂಲಕ ಇಡೀ ರಾಜ್ಯದ ಜನರನ್ನ ಯಾಮಾರಿಸಿದ್ರು. ಬರೀ ರಾಜ್ಯ ಮಾತ್ರ ಅಲ್ಲ, ಧರ್ಮಸ್ಥಳದ ಪ್ರಕರಣ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡದಂತ ಪ್ರಕರಣ. ಹಾಗಾದ್ರೆ ಈ ಸುಳ್ಳಿನ ಕಂತೆಯನ್ನ ಕಟ್ಟೋದ್ರ ಮೂಲಕ ಒಂದು ದೊಡ್ಡ ಸುಳ್ಳಿನ ಕೋಟೆಯನ್ನೇ ನಿರ್ಮಿಸೋದಕ್ಕೆ ಹೊರಟಿದ್ರ. ಸುಜಾತ ಹಿನ್ನೆಲೆ ಏನು? ಆಕೆ ತನ್ನ ಮಗಳು ಅಂತ ಒಂದು ಫೋಟೋ ತೋರಿಸಿದ್ಲಲ್ಲ, ಅನನ್ಯ ಭಟ್ ಫೋಟೋ ಅಂತ. ಆ ಫೋಟೋ ಯಾರದ್ದು? ಇವತ್ತು ಬೆಳಿಗ್ಗೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸತ್ಯವನ್ನ ಬಹಿರಂಗ ಮಾಡಿದೆ. ಎಸ್ಐಟಿಗೆ ದೂರು ಕೊಟ್ಟಿದ್ದ ಸುಜಾತ ಭಟ್ ಸುಳ್ಳು ಬಹಿರಂಗ ಆಗಿದೆ. ಯಾರದ್ದೋ ಮಗಳು ಇನ್ಯಾರದ್ದೋ ಸೊಸೆ ಫೋಟೋವನ್ನ ಇಟ್ಟು ಇದು ನನ್ನ ಮಗಳ ಫೋಟೋ ಅಂತ ಕಾಗೆ ಹಾರಿಸಿದ್ದು ಸುಜಾತ. 18 ವರ್ಷದ ಹಿಂದೆ ಸತ್ತಂತ ಮಹಿಳೆಯ ಫೋಟೋವನ್ನ ಸುಜಾತ ಭಟ್ ಕೊಟ್ಟಿದ್ದು. ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತ. ಸುಜಾತ ಭಟ್ ಸುಳ್ಳಿನ ಷಡ್ಯಂತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಯಲಾಗಿದೆ. ರಂಗಪ್ರಸಾದ್ ಅನ್ನೋ ವ್ಯಕ್ತಿ, ಈ ರಂಗಪ್ರಸಾದ್ ಅನ್ನೋ ವ್ಯಕ್ತಿಯ ಜೊತೆ ಲಿವಿಂಗ್ ಟುಗೆದರ್ ನಲ್ಲಿದ್ರು ಸುಜಾತ ಭಟ್. ಬೆಂಗಳೂರಿನ ಕೆಂಗೇರಿಯ ರಂಗಪ್ರಸಾದ್ BL ನಲ್ಲಿ ಕೆಲಸ ಮಾಡ್ತಾ ಇದ್ರು ಆಗ, ಈಗಿಲ್ಲ ಅವರು. ರಂಗಪ್ರಸಾದ್ ಅವರಿಗೆ ಇಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ರಂಗಪ್ರಸಾದ್ ಮತ್ತು ಅವರ ಪತ್ನಿ ಇಬ್ರು BL ನಲ್ಲಿ ಕೆಲಸ ಮಾಡ್ತಾ ಇದ್ರು. ಪತ್ನಿ ಹೋದ ನಂತರ ರಂಗಪ್ರಸಾದ್ ಒಬ್ಬಂಟಿಯಾಗಿದ್ರು. ಅವರಿಗೊಂದಷ್ಟು ಆರೋಗ್ಯದ ಸಮಸ್ಯೆ ಇತ್ತು, ಟ್ರೀಟ್ಮೆಂಟ್ಗೆ ಅಂತ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಅಲ್ಲಿ ಸುಜಾತ ಕೆಲಸ ಮಾಡ್ತಾ ಇದ್ದಿದ್ದು, ಅಲ್ಲಿ ಪರಿಚಯ ಆಗತ್ತೆ. ಕೊನೆಗೆ ಲಿವಿನ್ ನಲ್ಲಿ ಇರ್ತಾರೆ. ರಂಗಪ್ರಸಾದ್ ಮಗ ಮತ್ತು ಸೊಸೆ ನಡುವೆ, ಮಗ ಮತ್ತು ಸೊಸೆ ಜೊತೆ ಈ ಸುಜಾತಾಗೆ ತಿಕ್ಕಾಟ ಕೂಡ ಇರುತ್ತೆ. ಆ ಸೊಸೆಯ ಫೋಟೋವನ್ನ ಕೊಟ್ಟು ಇದೇ ನನ್ನ ಮಗಳು ಅನನ್ಯ ಅಂತ ಸುಜಾತ ಯಾಮಾರಿಸಿದ್ದು. ಸುಜಾತ ಕೊಟ್ಟಿದ್ದು ರಂಗಪ್ರಸಾದ್ ಅವರ ಸೊಸೆ ವಾಸಂತಿಯ ಫೋಟೋ. ಮಗ ಮತ್ತು ಸೊಸೆ ಜೊತೆ ರಂಗಪ್ರಸಾದ್ ವಾಸವಾಗಿದ್ದದ್ದು. ಸುಜಾತ ಪರಿಚಯ ಆದ ನಂತರ ಇಬ್ರು ಲಿವಿನ್ ನಲ್ಲಿ ಇರ್ತಾರೆ. ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ, ಸೊಸೆ ವಾಸಂತಿ. ಈ ಶ್ರೀವತ್ಸನ ಪತ್ನಿಯ ಫೋಟೋವನ್ನ ಸುಜಾತ ಕೊಟ್ಟಿದ್ದು. ಸುಜಾತ ಸುಳ್ಳಿನ ಷಡ್ಯಂತ್ರ ಬಯಲು ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. 2007ರಲ್ಲೇ ವಾಸಂತಿ ಮೃತಪಟ್ಟಿದ್ದಾರೆ. 2007ರಲ್ಲಿ ಆ ವಾಸಂತಿಯ ಫೋಟೋವನ್ನ ಸುಜಾತ ಕೊಟ್ಟಿದ್ದು ಇದೇ ಅನನ್ಯ ಫೋಟೋ ಅಂತ. ಅನನ್ಯ ಫೋಟೋಗೋಸ್ಕರ ಒತ್ತಡಗಳು ಬರೋದಕ್ಕೆ ಶುರು ಆದ್ಮೇಲೆ ಕಟ್ಟದಂತ ಸುಳ್ಳಿನ ಕಂತೆ. ಬೇರೆ ಯಾವುದೇ ಕಡೆಯಿಂದ ಯಾರದ್ದೋ ಫೋಟೋ ಎತ್ತಿದ್ರು ಕೂಡ ಗೊತ್ತಾಗ್ಬಿಡತ್ತೆ. ಡಿಜಿಟಲ್ ಯುಗ ಇದು. ಗೂಗಲ್ ಲೆನ್ಸ್ ಅಲ್ಲಿ ಹಾಕಿ ನೋಡ್ಬಿಟ್ರೆ ಆ ಫೋಟೋದ ಜನ್ಮ ಜಾಲಾಡ್ಬಿಡ್ತಾರೆ ಜನ. ಹಾಗಾಗಿ ಬಹಳ ಹುಷಾರಾಗಿ ಈ ಭೂಮಿ ಮೇಲೆ ಇಲ್ಲದ ವಾಸಂತಿಯ ಕಾಲೇಜು ಟೈಮಿನ ಫೋಟೋವನ್ನ ರಿವೀಲ್ ಮಾಡ್ತಾರೆ. ಇದೇ ನನ್ನ ಮಗಳ ಫೋಟೋ ಅಂತ. ಬಿಡ್ತೀವಾ? ಆ ಫೋಟೋ ಬೆನ್ ಹತ್ತದಾಗ ಸಿಕ್ಕದಂತ ಸತ್ಯ ಇದು. ಇವಳೇ ನನ್ನ ಮಗಳು ಅಂತ ವಾಸಂತಿ ಫೋಟೋ ಕೊಟ್ಟಿದ್ದ ಸುಜಾತ ನಿಜ ಬಣ್ಣ ಬಯಲಾಗಿದೆ. ಸುಜಾತ ನಿಜ ಬಣ್ಣ ಬಯಲಾಗಿದೆ. ಮೊದಲನೇದಾಗಿ ಅನನ್ಯ ಭಟ್ ಇರುವಿಕೆ ಬಗ್ಗೆಯೇ ಪ್ರಶ್ನೆ ಎತ್ತದಾಗ ಒಂದಷ್ಟು ಸತ್ಯಗಳು ಹೊರಗಡೆ ಬಂತು. ಸುಜಾತ ಭಟ್ ಅವರ ಸಂಬಂಧಿಯೇ ಮುಂದೆ ಬಂದು ಹೇಳಿದ್ರು, ಆಕೆಗೆ ಮಗಳಿರೋದು ಯಾರಿಗೂ ಗೊತ್ತಿಲ್ಲ, ಮಗಳಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕೂಡ 2003ರಲ್ಲಿ ಆಕೆಯ ಮಗಳು MBBS ಓದ್ತಾಳೆ ಅಂದ್ರೆ ಆಕೆಗೆ 1988ಕ್ಕಿಂತ ಮುಂಚೆ ಮದುವೆ ಆಗಿರ್ಬೇಕಿತ್ತು, ಮಕ್ಕಳಿರ್ಬೇಕಿತ್ತು. ಯಾಕಂದ್ರೆ ಸುಜಾತ ಭಟ್ರ ಅಕ್ಕನನ್ನ ತಾನು ಮದುವೆ ಆದಾಗ್ಲೇ 1988. ಸುಜಾತ ಭಟ್ಗೆ ಆಗ ಮದುವೆ ಆಗಿರ್ಲಿಲ್ಲ, ಮಕ್ಕಳು ಇರ್ಲಿಲ್ಲ. ಸುಜಾತ ಭಟ್ ಭಾವ ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿತ್ತು. ಸುಜಾತ ಭಟ್ ಹಿನ್ನೆಲೆಯ ಬಗ್ಗೆ ಬಹಳಷ್ಟು ಜನ ಬಾಯಿ ಬಿಡ್ತಾ ಇದ್ದಾರೆ. ಆಕೆಯ ಮಗಳ ಇರುವಿಕೆ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಇದೆ. ಆಕೆಯ ಮಗಳ ಫೋಟೋ ಎಲ್ಲಿ ಅಂತ ಕೇಳಿದಾಗ ಕೊಟ್ಟಂತಹ ಈ ಫೋಟೋ 2007ರಲ್ಲಿ ಮೃತಪಟ್ಟ ವಾಸಂತಿ ಅನ್ನೋರ ಫೋಟೋ ಇದು. ವಾಸಂತಿ ರಂಗಪ್ರಸಾದ್ ಅವರ ಸೊಸೆ. ರಂಗಪ್ರಸಾದ್ ಯಾರು? ಸುಜಾತ ಅವರು ಲಿವಿನ್ ನಲ್ಲಿದ್ದಂತ ವ್ಯಕ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.